ವೆಲ್ಕಮ್ ಟು ನ್ಯಾಚುರಲ್ಸ್ ಬ್ಯೂಟಿ ಅಕಾಡೆಮಿ. ಸೌಂದರ್ಯ ವರ್ಧನೆಗೋಸ್ಕರ ಬ್ಯೂಟಿ ಪಾರ್ಲರ್ನ ಮೊರೆ ಹೋಗುವಂಥ ಹೆಣ್ಮಕ್ಳುಗಳ ಮುಂದೆ ನನಗೆ ವಿಶೇಷ ಅನಿಸಿದ್ದು ಬ್ಯೂಟಿ ಪಾರ್ಲರನ್ನೇ ಉದ್ಯೋಗವನ್ನಾಗಿ ಮಾಡಿಕೊಂಡು ತಮ್ಮ ಜೀವನದ ದಾರಿಯನ್ನಾಗಿ ಮಾಡಿಕೊಂಡಿರುವಂತಹ ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳು. ಜೊತೆಗೆ ಎಷ್ಟೊಂದು ಜನ ನಿರುದ್ಯೋಗಿಗಳಿದ್ದೀರಾ. ನಿರುದ್ಯೋಗ ಮಾತ್ರ ಅಲ್ಲ, ಉದ್ಯೋಗ ಇರಲಿ, ಇನ್ನೊಂದು ಸೈಡ್ ಬಿಸ್ನೆಸ್ ಏನಾದ್ರು ಮಾಡೋಣ ಅಂತ ಅಂದ್ಕೊಳ್ಳೋರು ಅಥವಾ ಸ್ಟೂಡೆಂಟ್ಸ್ಗಳು. ಈ ರೀತಿ ನನ್ನ ಕಾಂಟ್ಯಾಕ್ಟ್ಸಲ್ಲಿ ಇಂಥ ವ್ಯಕ್ತಿಗಳು ತುಂಬ ಇರೋ ಕಾರಣ ಏನಾದರೂ ಇವರಿಗೆ ರೆಫರ್ ಮಾಡಬೇಕು ಅಂತ ಅನಿಸ್ತಿತ್ತು. ಆಗ ನನ್ನ ಕಣ್ಣಿಗೆ ಬಿದ್ದಿದ್ದು ನ್ಯಾಚುರಲ್ಸ್ ಬ್ಯೂಟಿ ಅಕಾಡೆಮಿ. ನ್ಯಾಚುರಲ್ಸ್ ಬ್ಯೂಟಿ ಅಕಾಡೆಮಿ ಬ್ಯೂಟಿ ಪಾರ್ಲರ್ ತರಬೇತಿಗಳನ್ನು ನೀಡಲಾಗುತ್ತದೆ. ವಿವಿಧ ರೀತಿಯ ತರಬೇತಿಗಳು ಅಂದರೆ ಮೇಕಪ್ ಮಾಡೋದು ಹೇಗೆ, ಹೇರ್ ಸ್ಟೈಲಿಂಗ್ ಹೇಗೆ, ಅಥವಾ ಸ್ಕಿನ್ ಟ್ರೀಟ್ಮೆಂಟ್ಸ್ ಹೇಗೆ, ಈ ರೀತಿಯ ಹಲವಾರು ಟ್ರೀಟ್ಮೆಂಟ್ಸ್ಗಳನ್ನು ಟ್ರೈನಿಂಗ್ ಕೊಡಲಾಗುತ್ತದೆ. ಜೊತೆಗೆ ಇದಕ್ಕೆ ಸಾಲ ಸೌಲಭ್ಯಗಳು ಇದೆ. 0% ಇಂಟ್ರೆಸ್ಟ್ ರೇಟ್ನಲ್ಲಿ ಸಾಲ ಸಿಗುತ್ತೆ. ಅದಾದ್ಮೇಲಿಂದ ಟ್ರೈನಿಂಗ್ ಕಲ್ತಾದ್ಮೇಲೆ ನಿಮ್ಮದೇ ಆದಂಥ ಹೊಸ ಸಲೂನ್ ಅಥವಾ ಪಾರ್ಲರ್ ಮಾಡೋದಕ್ಕೂ ಸಹ ಕಡಿಮೆ ಬಡ್ಡಿ ದರದಲ್ಲಿ ಇವರ ಸರ್ಟಿಫಿಕೇಟ್ ಮೂಲಕವಾಗಿ ನಿಮಗೆ ಬ್ಯಾಂಕುಗಳಲ್ಲಿ ಸಾಲ ಸೌಲಭ್ಯ ಸಿಗುತ್ತೆ. ಸೊ ಇಂಥ ಒಂದು ರೆಫರೆನ್ಸ್ನ ನಿಮಗೆ ಕೊಡೋದಕ್ಕೆ ಹೊರಟಿದ್ದು ನನ್ನ ಇವತ್ತಿನ ದಿನಚರಿಯ ವಿಶೇಷ. ಮೇಕಪ್ ಕ್ಲಾಸಸ್ಗಳು ನಡೀತಾ ಇದೆ. ಮೇಕಪ್ ಕ್ಲಾಸಸ್ಸಲ್ಲಿ ಸೌಂದರ್ಯ ವರ್ಧಕಗಳನ್ನು ಯಾವ ಥರ ಬಳಸ್ತಾ ಇದ್ದಾರೆ, ಜೊತೆಗೆ ಯಾವ್ಯಾವ ಪ್ರೋಸೆಸ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ ತಿಳ್ಕೊಳ್ಳೋಣ ಬನ್ನಿ. Hello. What's up? It's great. How are you? I'm good. How are you? I'm doing well. May I know your name? Myself, Rida. Rida from which city? I'm from Agra. Delhi, Agra. but- Okay. Taj Mahal. Yeah. So how is Shah Jahan? Sleeping. Long sleep. Yeah. Okay. So from how many days you are there in Bangalore? I've been here for like last 7 years. 7 years. ಹಾಗಾದ್ರೆ ಕನ್ನಡ ಬರುತ್ತೆ? I'm sorry. I'm not learned Kannada yet. No. You have to learn. ಯಾಕೆಂತಂದ್ರೆ ಕ್ಲೈಂಟ್ಸ್ ನ ಹ್ಯಾಂಡಲ್ ಮಾಡ್ಬೇಕಲ್ವಾ? I think you can at least understand. I will join Kannada classes soon enough. ಪ್ಲೀಸ್ ಕ್ಲಾಸಸ್ ಅಲ್ಲ, ಹಂಗೆ ಬರೋರ ಹತ್ರ ಮಾತಾಡ್ತಾರೆ. ಹೇಳಿ ಒಂದ್ಸಲ ಕನ್ನಡಕ್ಕೆ ಜಯವಾಗಲಿ ಹೇಳಿ. ಅಲ್ಲಿ Kannada ke ಜಯವಾಗಲಿ, Jayavagli. ಜಯ ಭುವನೇಶ್ವರಿ. Jay Bhuneshwari. ವೆರಿ ಗುಡ್. ಅದು ಇರುವಂತಹ ಜೋಶು. ಸೊ ಮಾನ್ಸಿ, ಇಟ್ ಇಸ್ ನೌ ಓವರ್ ಟು ಯು. ಯು ಆಸ್ಕ್ ದ ರಿವ್ಯೂಸ್ ಫ್ರಮ್ ಯುವರ್ ಕ್ಲೈಂಟ್. Ma'am, how's the service? Like, do you like the haircut? Yes, absolutely. It is too good. I had too much of frizziness in my hair. Okay. So I can see the difference already. So it is too good. Thank you. Okay. You like the service, right? Yes, You like the haircut? absolutely. Yes. ಹಾಯ್. Hi. ಇಲ್ಲಿ ಏನು ಅಂತಂದ್ರೆ ಇಬ್ರು ಸ್ಟೂಡೆಂಟ್ಸ್ಗಳೇ. ಸೊ ಒಂಥರ ಹೇಗೆ ಅಂದ್ರೆ ಅವ್ರ ಮೇಲೆ ಅವರೇ ಪ್ರಯೋಗ ಮಾಡ್ಕೊಳ್ತಾ ಇರೋ ತರ. ಹೇಗೆ ಅನ್ಸುತ್ತೆ ಎಕ್ಸ್ಪೆರಿಮೆಂಟ್? Very nice. ಹೌದಾ? ನೀವು ಅವರಿಗೆ ಉಲ್ಟಾ ಕೊಡೋದಾ ಸರ್ವಿಸ್? No, I'm into skin therapist. ಓಕೆ. Not makeup. ಸೊ ಹಂಗಂದ್ರೆ ಮೇಕಪ್ ಬೇರೆ, ಸ್ಕಿನ್ ಟ್ರೀಟ್ಮೆಂಟ್ಸ್ಗಳು ಬೇರೆ, ಹೇರ್ ಟ್ರೀಟ್ಮೆಂಟ್ಸ್ ಬೇರೆ. ಸೊ ಅದು ಯಾವ್ದ್ಯಾವ್ದ್ರಲ್ಲಿ ಸ್ಪೆಷಲೈಸೇಷನ್ ಬೇಕೋ ಅದಕ್ಕೆ ಅವರು ಪರ್ಟಿಕ್ಯುಲರ್ ಟ್ರೈನಿಂಗ್ ಅನ್ನ ತಗೊಳ್ತಾರೆ. ಕಿರಣ್, ಹೇಗೆ ಅನಿಸ್ತದೆ? ಚೆನ್ನಾಗಿ ಎಷ್ಟು ದಿನದಿಂದ ಈ ಟ್ರೈನಿಂಗ್ ತಗೊಳ್ತಿದ್ದೀರಾ? 2 weeks ಆಯ್ತು. 2 weeks ಆಯ್ತಾ? ಯಾರು ರೆಫರ್ ಮಾಡಿದ್ದು ನಿಮ್ಗೆ? ನಾನು ಗೂಗಲ್ ಅಲ್ಲೇ ನೋಡ್ತೀನಿ. ಗೂಗಲ್ ಅಲ್ಲಿ ನೋಡ್ಕೊಂಡ್ ಬಂದ್ರ? ಸೊ ಅದ್ರ ಅರ್ಥ ಏನು ಅಂತಂದ್ರೆ ಗೂಗಲ್ ಅಲ್ಲಿ ಕೂಡ ನ್ಯಾಚುರಲ್ಸ್ Reviews ಅಕಾಡೆಮಿಗೆ ನೋಡ್ದೆ. ತುಂಬಾ ಒಳ್ಳೆ ರಿವ್ಯೂಸ್ ಗಳಿದೆ. ಓಕೆ. ಅದಾದ್ಮೇಲಿಂದ ಟೈಮಿಂಗ್ಸ್ ಏನಿರುತ್ತೆ ನಿಮ್ಗೆ ಇಲ್ಲಿ? ನಂದು ಮಾರ್ನಿಂಗ್ ಬ್ಯಾಚ್ 10 to 1. 10 to 1 ಮಾರ್ನಿಂಗ್ ಬ್ಯಾಚ್, 10 to 1 o'clock ತನಕ. ಆಮೇಲೆ ಎಕ್ಸ್ಕ್ಲೂಸಿವ್ ಮೇಕಪ್ ಕ್ಲಾಸಸ್. ಸೊ ನಿಮ್ಮ ಮೇಡಮ್ ಹೇಗೆ ಟ್ರೈನ್ ಮಾಡ್ತಾರೆ ನಿಮ್ಮನ್ನ? ಚೆನ್ನಾಗಿ ಅಸೆಸ್ಮೆಂಟ್ ಹೇಗಿರುತ್ತೆ? ವಿ ಲೈಕ್ ಮಿಂಗಲ್ ವಿತ್ ದಮ್. ಹಾ ನಾವು ಏನೋ ಚಟ್ಪಟಿ ತಗಡ ಮಾಡ್ತೀವಿ. ಆಮೇಲೆ ಹಾ ವಿ ಲವ್, ವಿ ಲರ್ನ್. ಓಕೆ. ಕಿರಣ್ ಹೇಳ್ತಾ ಇರೋದು ಇಲ್ಲಿರುವಂತ She's very ತರ್ಲೆ ತಮಾಷೆ friendly. ಮೇಡಮ್ ಶಿ ಇಸ್ ವೆರಿ ಫ್ರೆಂಡ್ಲಿ ಅಂತ. Yeah. ಓಕೆ, ವೆರಿ ನೈಸ್. ಇಟ್ಸ್ ನಾಟ್ ವಿಲ್ ಮೀಟ್. ಅಸೆಸ್ಮೆಂಟ್ ಹೇಗಿರುತ್ತೆ? ಎಕ್ಸಾಮ್ಸ್ ಅದೆಲ್ಲ ಇರುತ್ತಲ್ವಾ ಇಲ್ಲಿ? ಅದು ನೋಡಿದೀನಿ, ಚೆನ್ನಾಗಿದೆ. ಇವತ್ತು ನೋಡಿದೆ. ಇವತ್ತು ಇತ್ತಲ್ಲ Exam, ಎಕ್ಸಾಮ್ಸ್? ಭಯ ಆಗುತ್ತಾ? So how are you feeling? What kind of training you are getting? Since how many days? How do you feel about the trainings My here? perspective towards doing makeup has changed. Okay. Yes. After coming here? Yes. Okay. I had learned what I knew from the basic manners of grooming myself. Mhm. Has completely changed. Mm-hmm. What we think isn't it in detail. And even the minor changes, like for example the eyebrows, that is the minor change on the face which gives a bigger difference
True, to your very whole true. look. Very true. So I've learned a lot of things that have completely changed my perspective towards makeup, that it's more than it looks like, and it Okay. isn't easy. You will have to be practiced. True. It's like we say that, hey, it's only a makeup, yeah. After all, what is there in that? Applying the Yeah. cream and get the lipstick and go. Makeup Yeah. is done. Yeah. But it's not like that in actuality, right? Yes. Okay. ಪ್ರಣೀತಾ ಕ್ಲೈಂಟ್ ಅವ್ರಿಗೆ ಒಂದಷ್ಟು ಸರ್ವಿಸ್ ಕೊಡೋದ್ರ ಜೊತೆಗೆ ಟಿಪ್ಸ್ ಕೊಡ್ತಾ ಇದ್ರಿ. ಆ ಟಿಪ್ಸ್ನ ನಮ್ಮ ವ್ಯೂವರ್ಸ್ಗೂ ಕೊಟ್ರೆ ನಿಮ್ಮ ನ್ಯಾಚುರಲ್ಸ್ ಅಕಾಡೆಮಿ ಮುಂದೆ ಒಂದು ಲೈನ್ ಅಂತೂ ಕ್ಯೂ ಅಂತೂ ಆಗೋದು ಪಕ್ಕ. ದಯವಿಟ್ಟು ವ್ಯೂವರ್ಸ್ಗೆ ಟಿಪ್ಸ್ ಕೊಡಿ ರಿಲೇಟೆಡ್ ಟು ಹೇರ್. So mainly, if your hair is really frizzy, try to maintain your hair. Like you take care of your skin, you have to take care of your hair also, because hair also it's a very important part for ourselves. Like it shows our personality too. So try to maintain with good shampoo, good conditioning, good serum, and plus whenever you are using any heating tools, try to use a heat protection so that it will give a heat protection to your hair and it will not damage your hair. That's all. A spa or other Yeah, treatments? you can go for the hair is very dry, frizzy. If you have colored your hair, it is damaged, you can go for the hair spa. And plus you can get a hair color also done. Like if you want to give a little bit vibrancy, little bit of change to the hair, you can go for this balayage, highlights, or a proper haircut. ಸಾಮಾನ್ಯವಾಗಿ ಎಲ್ರಿಗೂ ಇರುವಂತಹ ಕ್ವೆಶನ್, ಇಸ್ ದರ್ ಎನಿ ನ್ಯಾಚುರಲ್ ರೆಮಿಡೀಸ್ ಫಾರ್ ಡ್ಯಾಮೇಜ್ಡ್ ಹೇರ್? Damaged hair? ಹೌದು, ಖಂಡಿತ. Naturals means you have to use a hair mask. If you don't have time for conditioning it, you can use a hair mask once in a week and keep it for at least 15 minutes and then rinse it off. That's all. Okay. That's all from Mansi and ಪ್ರಣೀತಾ ಅವರು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವೈಟ್ಸ್. ತುಂಬಾ ಖುಷಿ ಆಯ್ತು. ಆಮೇಲೆ ಇವ್ರನ್ನ ನೋಡ್ತಿದ್ರೆ ಆದಷ್ಟು ನಾನು ನನ್ನ ವಿಡಿಯೋಸ್ ಮುಗಿಸಿ ನಾನು ಸರ್ವಿಸ್ ತಗೊಳ್ಬೇಕು ಅಂತ ಅನಿಸ್ತಾ ಇದೆ. ನಾವು ಮಾತಾಡ್ತಾ ಇದ್ದೀವಿ ಬೆಂಗಳೂರಿನ ಭುವನೇಶ್ವರಿ ನಗರದಲ್ಲಿ ಇರುವಂತಹ ನ್ಯಾಚುರಲ್ಸ್ ಬ್ಯೂಟಿ ಅಕಾಡೆಮಿ. ಮಿಸ್ ಶಿಲ್ಪಾ ಅವರು ಇದನ್ನ ನಡೆಸ್ತಾ ಇದ್ದಾರೆ, ಸುಮಾರು ವರ್ಷಗಳಿಂದ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ನನಗೆ ಯಾಕೆ ಇಷ್ಟೊಂದು ಇದ್ರ ಮೇಲೆ ಇಂಟ್ರೆಸ್ಟ್ ಯಾಕೆ ಬಂತು ಅಂತಂದ್ರೆ ಈ ಕಾರಣವಾಗಿ ಇವರ ವಿಶೇಷವಾದಂತಹ ಸೇವೆಗಳ ಸಲುವಾಗಿ. ಆ ವಿಶೇಷವಾದ ಸರ್ವಿಸಸ್ ಯಾವ್ದು ಕೊಡ್ತಾರೆ ಅಥವಾ ಅದರಿಂದ ನಮಗೇನ್ ಪ್ರಯೋಜನ ಆಗುತ್ತೆ. ನಮ್ಮ ತರ ಅದೆಷ್ಟೋ ಜನ ಹೆಣ್ಮಕ್ಳು ಕೆಲಸವನ್ನ ಅರಸಿ ಬರುವಂತವ್ರು ಇರ್ತಾರೆ. ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಕನ್ಫ್ಯೂಸ್ ಆಗ್ಬೇಡಿ, ಗಂಡ್ಮಕ್ಳು ಸಹ ಇವತ್ತು ಬ್ಯೂಟಿ ಇಂಡಸ್ಟ್ರಿನಲ್ಲಿ ಅತ್ಯಂತ ದೊಡ್ಡ ಹೆಸರನ್ನ ಮಾಡ್ತಾ ಇದ್ದಾರೆ. ಹೇರ್ ಸ್ಟೈಲಿಸ್ಟ್ ಗಳಾಗಿದ್ದಾರೆ ಅಥವಾ ಮೇಕಪ್ ಆರ್ಟಿಸ್ಟ್ ಗಳಾಗಿದ್ದಾರೆ. ಇದು ಎಲ್ಲದಕ್ಕೂ ಟ್ರೈನಿಂಗ್ ಮೂಲಕವಾಗಿ ಹೋಗ್ಬೇಕಲ್ವಾ. ಹಾಗಾಗಿ ನಿಮಗೆ ಯಾವತ್ತು ಒನ್ ಸ್ಟಾಪ್ ಸೊಲ್ಯೂಷನ್ ಇಸ್ ನ್ಯಾಚುರಲ್ಸ್ ಬ್ಯೂಟಿ ಅಕಾಡೆಮಿ. ಮತ್ತಷ್ಟು ವಿಷಯಗಳನ್ನ ಮಾತಾಡೋಣ ನ್ಯಾಚುರಲ್ಸ್ ಬ್ಯೂಟಿ ಅಕಾಡೆಮಿಯ ಕುರಿತಾಗಿ. ಮೇಕಪ್ ಮಾಡೋದು ಒಂದ್ ಕಡೆ ಆದ್ರೆ ಮೇಕಪ್ ಪೇಷನ್ಸ್ ಆಗಿ ಕುತ್ಕೊಂಡು ಮಾಡಿಸ್ಕೊಳ್ಳೋದು ದೊಡ್ಡ ವಿಷಯನೇ. ಸೊ ದೊಡ್ಡ ವಿಷಯದಲ್ಲಿದ್ದೀರಾ, ಪ್ಲೀಸ್ ಕ್ಯಾರಿ ಆನ್. ಓಕೆ, ಇದಿಷ್ಟು ಮೇಕಪ್ ನ ವಿಶೇಷತೆಗಳು. ಹಾಗಾದ್ರೆ ಇಡೀ ಅಕಾಡೆಮಿಯ ಸೂತ್ರಧಾರಿಗಳೊಬ್ಬರಿದ್ದಾರೆ, ಶಿಲ್ಪಾ ಮೇಡಮ್ ಅವರು. ಶಿಲ್ಪಾ ಅವ್ರ ಹತ್ರ ಮಾತಾಡೋ ಸಮಯ ಬಂದಿದೆ. ಬನ್ನಿ ಶಿಲ್ಪಾ ಅವ್ರ ಹತ್ರ ಹೋಗಿ ಯಾವ್ದ್ಯಾವ ತರ ಸರ್ವಿಸ್ ಕೊಡ್ತಾರೆ, ಯಾವ್ದ್ಯಾವ ತರ ಪ್ಯಾಕೇಜಸ್ ಇದೆ, ಜೊತೆಗೆ ಫ್ರೀಲಾನ್ಸಿಂಗ್ಗೆ ಯಾವ್ದಾದ್ರು ಸಪೋರ್ಟ್ ಗಳಿದ್ಯಾ ಅಥವಾ ಫೀ ಬೇಸ್ಡ್ ಅಲ್ದಿರೋ ಫ್ರೀ ಸರ್ವಿಸಸ್ ಗಳು ಯಾವ್ದಾದ್ರು ಇದೆಯಾ, ಇನ್ನಿತರ ವಿಚಾರಗಳನ್ನ ತಿಳ್ಕೊಳ್ಳೋಣ. Hi. How is the makeover by my student? ನೀವ್ ಹೇಳ್ಬೇಕು, ಹೇಗ್ ಕಾಣಿಸ್ತಿದ್ದೀನಿ? ನೀವ್ ಹೇಳಕ್ ಮುಂಚೆ ನೀವ್ ಹೇಳಿ, ಹೇಗ್ ಕಾಣಿಸ್ತಿದ್ದೀನಿ? ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ನನ್ಗೆ ಆ ತರ ಫೀಲ್ ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್ ಗಿರಿಜಾ ಅವ್ರಂತೆ, ಖುಷಿ ಆಯ್ತು. ಯಾಕೆ ಇಲ್ಲೇ ಬನ್ನಿ. ಆಮೇಲೆ ನಿಮ್ ಕಾನ್ಸೆಪ್ಟ್ ಹೆಂಗಿದೆ ಗೊತ್ತಾ, ವುಮೆನ್ ಎಂಪವರ್ಮೆಂಟ್. ಎಸ್, ಯಾರೋ ಎಂಪವರ್ಡ್ ವುಮೆನ್ ನ ಕರ್ಕೊಂಡ್ ಬಂದ್ ಮಾಡಿಸ್ತಾ ಇಲ್ಲ, ನೋಬಡಿ. ಎಲ್ಲೋ ರಿಮೋಟೆಸ್ಟ್ ಪ್ಲೇಸ್ ಅಲ್ಲಿ ಇರೋರ್ನ ಕರ್ಕೊಂಡ್ ಬಂದು ಇಷ್ಟು ಟ್ರೈನಿಂಗ್ ಕೊಡ್ತಿದ್ದೀರಲ್ಲ, ರಿಯಲಿ ಗ್ರೇಟ್. ಥ್ಯಾಂಕ್ ಯು, ತುಂಬಾ ಗ್ರೇಟ್ ಫೀಲ್ ಆಗ್ತದೆ. ಥ್ಯಾಂಕ್ ಯು ಸೊ ಮಚ್. ಗಿರಿಜಾ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳಿದೀನಿ ನಾನು ಆಗ್ಲೇ. ಮತ್ ಹೇಳಿದ್ರು ನೀವು ಅವ್ರಿಗೆ ಬೇರೆ ತರ ವೆಂಚರ್ಸ್ಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಸೋ ನೈಸ್, ತುಂಬಾ ಕೇಳಕ್ ಖುಷಿ ಆಗುತ್ತೆ. ಥ್ಯಾಂಕ್ ಯು, ದಟ್ ಮೈ ಪ್ಲೆಷರ್ ಟು. ಬಿಕಾಸ್ ಸಿ, ಇರೋರಿಗೆ ಕೊಡೋದಕ್ಕಿಂತ ಇಲ್ದೇವ್ರಿಗೆ ಕೊಡೋದು ತುಂಬಾ ವಾಸಿ. ಅದು ಲೆವೆಲ್ ವಿಲ್ ಬಿ ಗುಡ್ ಫಾರ್ ದೆಮ್. ಎಂಪವರ್ಡ್ ವುಮೆನ್ ಮೇಕಿಂಗ್ ಅನದರ್ ವುಮೆನ್ ಎಂಪವರ್. ಎಸ್, ಖುಷಿ ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾನು ಮಹಿಳೆ ಸ್ವಾವಲಂಬಿ ಆಗಿರುವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ವಿಮೆನ್ ಎಂಪವರ್ಮೆಂಟ್ ಅಂತ ಮಾತಾಡಿದಾಗ ಯಾವ ಕ್ಷೇತ್ರದಲ್ಲಿ ಆ ಮಹಿಳೆಗೆ ಹೆಚ್ಚಿನ ಆಸಕ್ತಿ ಇರುತ್ತೋ ಅಂತಹ ಕ್ಷೇತ್ರವನ್ನ ಆಯ್ದುಕೊಂಡು ಅದರಲ್ಲೇ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೆಳವಣಿಗೆಯನ್ನ ನೋಡಿದ್ರೆ ಎಷ್ಟು ಒಳ್ಳೇದಾಗಿರುತ್ತಲ್ವಾ. ಮತ್ತೆ ಕೆಲವರಿಗೆ ಒಂದಷ್ಟು ಡೌಟ್ಸ್ ಗಳಿದೆ. ನಾನು ಡಿಗ್ರಿನೇ ಮಾಡ್ಬೇಕು, ನಾನು ಹೈಯೆಸ್ಟ್ ಫಸ್ಟ್ ರ್ಯಾಂಕ್ ಅಲ್ಲೇ ಪಾಸ್ ಆಗ್ಬೇಕು.
ಅದನ್ನ ಮೀರಿ ಇನ್ನೊಂದು ವಿಷಯ ಏನು ಅಂತಂದ್ರೆ ಎಷ್ಟೋ ಜನ ಫಸ್ಟ್ ರ್ಯಾಂಕ್ ಹೋಲ್ಡರ್ಸು ಸಹ ಸ್ವ ಉದ್ಯೋಗ ಅಂತ ಅರಸಿ ಹೋಗೋರು ಇರ್ತಾರೆ, ಸೆಲ್ಫ್ ಎಂಟರ್ಪ್ರಿನಿಯರ್ಶಿಪ್ ಬರೋರು ಇರ್ತಾರೆ. ಅಂಥವರಿಗೆ ಒನ್ ಸ್ಟಾಪ್ ಸೊಲ್ಯೂಷನ್ ನ್ಯಾಚುರಲ್ಸ್ ಬ್ಯೂಟಿ ಅಕಾಡೆಮಿ. ಯಾಕೆ ಅಂತಂದ್ರೆ ಸೌಂದರ್ಯ ಹೌದು, ನಾವು ಸುಂದರವಾಗಿ ಕಾಣಬೇಕು ಅಂತ ಎಷ್ಟು ಅನ್ಕೊಳ್ತೀವೋ ಸುಂದರವಾಗಿ ಅವ್ರನ್ನ ಕಾಣಿಸ್ಬೇಕು ಅಂತ ಕೂಡ ಅನ್ಕೊಳ್ಳೋರು ಇರ್ತಾರೆ. ಹಾಗಾದ್ರೆ ಬರಮಾಡ್ಕೊಳ್ಳೋಣ ನ್ಯಾಚುರಲ್ಸ್ ಬ್ಯೂಟಿ ಅಕಾಡೆಮಿಯ ರೂವಾರಿಗಳು ಮಿಸ್ ಶಿಲ್ಪಾ ಟು ಅವರ್ ಪ್ರೋಗ್ರಾಮ್. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೇಗ್ ನಡೀತಾ ಇದೆ ಅಕಾಡೆಮಿ? ತುಂಬಾ ಚೆನ್ನಾಗಿ ನಡೀತಿದೆ. ಓಕೆ, ನಮ್ಗೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ ಈಗಾಗ್ಲೇ ಗೊತ್ತಾಗೋಯ್ತು. ಯಾಕೆ ಅಂತಂದ್ರೆ ಆಲ್ಮೋಸ್ಟ್ ಬರೀ ಒಂದ್ 2 ವಾರದಿಂದ ಬಂದಿದ್ದವ್ರೆ ಎಷ್ಟು ಚೆನ್ನಾಗಿ ಮೇಕಪ್ ಅಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ. ಲಿಟ್ರಲಿ ನಾನ್ ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ? ಕಾಂಟ್ರಿಬ್ಯೂಷನ್ ಕೂಡ ನಿಮ್ ಸ್ಟೂಡೆಂಟ್ಸ್ ದೇನೆ. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ನನಗೆ ನನ್ನ ಫಸ್ಟ್ ಕ್ವೆಶನ್ ನಿಮ್ಗೆ, ನೀವು ಒಬ್ಬ ಮಹಿಳೆ, ಇಲ್ಲಿ ಎಂಟರ್ಪ್ರಿನರ್ ಇರ್ಬೋದು, ಆದ್ರೆ ಮನೆಗೆ ಹೋದ್ರೆ ಅಗೇನ್ ಅಲ್ಲಿ ನಿಮ್ದೇ ಆದಂತಹ ಜವಾಬ್ದಾರಿಗಳಿರುತ್ತೆ. ಆ ಜವಾಬ್ದಾರಿಗಳೆಲ್ಲದ್ರ ಮಧ್ಯೆ ಈ ತರ ಐಡಿಯಾ ಹೇಗ್ ಬಂತು? ನಾನು ಒಂದಷ್ಟು ಜನಕ್ಕೆ ಕೆಲಸ ಕೊಡ್ಬೇಕು ಅನ್ನೋದಕ್ಕಿಂತ ಕಲಿಸ್ಕೊಡ್ಬೇಕು ಅಂತ ಹೇಗ್ ಅನಿಸ್ತು? ಹಂಗ್ ನೋಡಕ್ ಹೋದ್ರೆ ನಾನು ಇದೇ ಇಂಡಸ್ಟ್ರಿಯಲ್ಲಿ 20 ವರ್ಷದಿಂದ ಇದ್ದೀನಿ. ಓ ವೆರಿ ನೈಸ್. ಸೊ ಈ ಇಂಡಸ್ಟ್ರಿಯಲ್ಲೇ ನಾನು ಗ್ರೋನ್ ಎವ್ರಿಥಿಂಗ್. ನಾನು ಇವತ್ತೇನ್ ಇದೀನೋ ಅದಕ್ಕೆಲ್ಲ ಇದೇ ಕಾರಣ. ಸೊ ಅದ್ರಲ್ಲಿ ಎಲ್ಲಾರ್ಗು ತಲೆಗ್ ಥಾಟ್ಸ್ ಏನ್ ತಲೆಗ್ ಬರುತ್ತೆ ಅಂದ್ರೆ, ಒಂದು ಸಲೂನ್ ಮಾಡೋಣ, ಒಂದು ಇದನ್ ಮಾಡೋಣ ಅನ್ನೋದು. ಬಟ್ ಯಾರು ಈ ಇಂಡಸ್ಟ್ರಿಗೆ ಒಂದು ಕಾಂಟ್ರಿಬ್ಯೂಟ್ ಆಗಿ ಯೋಚನೆ ಮಾಡ್ಬೇಕು ಅಂದ್ರೆ ನಾಲೆಜ್ ಬೇಕು. ಆ ನಾಲೆಜ್ ನ ಇಂಪ್ರೂವೈಸೇಷನ್ ಆಗ್ಬೇಕು ಅಂದ್ರೆ ಒಂದು ಅಕಾಡೆಮಿ ಚೆನ್ನಾಗಿರೋದು ಬೇಕೇ ಬೇಕು. ಅದನ್ನ ತರಬೇಕು ಅನ್ನೋದು ಒಂದೇ ಮೋಟಿವ್ ಅಲ್ಲಿ ನಾನು ಇದನ್ನ ಓಪನ್ ಮಾಡಿರೋದು. ಇಷ್ಟು ವರ್ಷ ನಾನು ಇದು ಇಂಡಸ್ಟ್ರಿಯಲ್ಲಿ ಇರೋದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ವೆರಿ ನೈಸ್. ಈಗ ಓಕೆ, ಮತ್ತೆ ನಿಮ್ಮ ಬ್ಯೂಟಿ ಅಕಾಡೆಮಿನಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿದ ನಾನು, ಹಳ್ಳಿಯಿಂದ ಬಂದವರು ಇದ್ದಾರೆ, ಬೇರೆ ಸ್ಟೇಟ್ ಇಂದ ಬಂದವರು ಇದ್ದಾರೆ, ಕನ್ನಡ ಬರೋರು ಇದ್ದಾರೆ, ಬರ್ದೇ ಇದ್ದವರು ಇದ್ದಾರೆ. ಅಂಡ್ ಇಟ್ಸ್ ಲೈಕ್ ಒಂಥರ ಎಲ್ಲರೂ ನೀವು ವರ್ಕ್ ಫೋರ್ಸ್ ಡೈವರ್ಸಿಟಿ ಅಂತ ನಮ್ಮ ಸಬ್ಜೆಕ್ಟ್ಸ್ ಗಳಲ್ಲಿ ನಾವು ಬಳಸ್ತೀವಿ. ಆಲ್ 5 fingers ಆರ್ ನಾಟ್ ಸೇಮ್, ಆಲ್ ಆಫ್ ದೆಮ್ ಆರ್ ನಾಟ್ ಫ್ರಮ್ ಸೇಮ್ ಬ್ಯಾಕ್ ಗ್ರೌಂಡ್ಸ್. ಹೌ ಡು ಯು ಮ್ಯಾನೇಜ್ ದೆಮ್? ಮ್ಯಾನೇಜ್ ಅನ್ನೋದಕ್ಕಿಂತ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ. ಏನು, ನಾವೊಂದು ಪುಷ್ ಅಪ್ ಕೊಡ್ಬೇಕು. ಎಲ್ಲ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಅವ್ರಿಗೊಂದು ಪುಷ್ ಬೇಕು. ಆ ಪುಷ್ ನಾವು ಕೊಡ್ತಾ ಇದೀವಿ ಅಷ್ಟೇ, ಇಲ್ಲೇನು ಇಲ್ಲ. ಎಲ್ಲ ಎಫರ್ಟ್ ಸ್ಟೂಡೆಂಟ್ಸ್ ದೇ ಆಗತ್ತೆ. ಯಾಕೆಂದ್ರೆ ನಾವ್ ಏನ್ ಹೇಳ್ಕೊಡ್ತೀವಿ ಅದನ್ನೆಲ್ಲಾನು ಕಲಿಯೋ ಜವಾಬ್ದಾರಿ ಅವರಲ್ಲಿರತ್ತೆ. ಸೊ ನಾವೊಂದ್ ದಾರಿ ತೋರಿಸ್ತಿದೀವಿ, ಆ ದಾರಿನ ಅವ್ರು ನೋಡ್ಕೊಂತಾ ಇದ್ದಾರೆ, ಅದ್ ಮಾಡ್ತಿದ್ದಾರೆ. ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಮಹಿಳಾ ಸಬಲೀಕರಣ ಅಂತ ಹೇಳಿದೆ. ಮಹಿಳಾ ಸಬಲೀಕರಣ ಮಾತ್ರ ಅಲ್ಲ, ಕನ್ಫ್ಯೂಸ್ ಆಗ್ಬೇಡಿ, ನ್ಯಾಚುರಲ್ಸ್ ಬ್ಯೂಟಿ ಅಕಾಡೆಮಿ ನಾಟ್ ಜಸ್ಟ್ ಫಾರ್ ಗರ್ಲ್ಸ್. ಇಲ್ಲಿ ಹುಡುಗರು ಸಹ ಟ್ರೈನಿಂಗ್ ಅನ್ನ ಪಡ್ಕೊಳ್ತಾರೆ, ಮತ್ತೆ ಆಲ್ ರೌಂಡರ್ಸ್ ಗಳಾಗ್ತಾರೆ. ಅದ್ರ ಬಗ್ಗೆ ಹೇಳಿ. ಎಲ್ಲರಿಗೂ ಒಂದು ಪರ್ಸೆಪ್ಷನ್ ಮಿತ್ ಅಂತ ಇರತ್ತೆ. ಸೊ ಬ್ಯೂಟಿ ಅಂದಿದ ತಕ್ಷಣ ಏನಾಗುತ್ತೆ, ಬರೀ ಹೆಣ್ಮಕ್ಳಿಗೆ ಇದು ಬರೀ ಹೆಣ್ಮಕ್ಳಿಗೆ ಸೀಮಿತ. ಮೇಕಪ್ ಅಂದ್ರೆ ಹೆಣ್ಮಕ್ಳು ಇಲ್ಲ, ಇಲ್ಲಿ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಹಾಕ್ಬೋದು. ಅದಕ್ಕೆ ಉದಾಹರಣೆ ನಮ್ಮ ಅಕಾಡೆಮಿ. ಯಾಕಂದ್ರೆ ಎಲ್ಲಾನು ಕಲಿಯೋ ಆಲ್ರೌಂಡರ್ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಇಬ್ರಿಗೂ ಈಕ್ವಲೆಂಟ್ ಆಗಿ ಎಜುಕೇಶನ್ ಡಿಸ್ಟ್ರಿಬ್ಯೂಟ್ ಆಗತ್ತೆ. ಸೊ ನೀವೂನು ಸಾಧನೆ ಮಾಡ್ಬೋದು. ಗಂಡ್ಮಕ್ಳು 10th ಮುಗ್ದೋಯ್ತು, ಫೇಲ್ ಆಯ್ತು, ಹೋಗು ಯಾವ್ದೋ ಒಂದು ಕೂಲಿ ಕೆಲಸ ಮಾಡು ಅನ್ನೋದೇನು ಇಲ್ಲ. ನೀವೊಂದು ರೆಪ್ಯುಟೇಷನ್ ಆಗಿ ನೀವು ಒಂದು ಕೆಲಸ, ಒಂದು ಏನು ಕಾರ್ಪೊರೇಟ್ ಲೆವೆಲ್ ವರೆಗೂ ಕೆಲಸ ಮಾಡ್ಬೋದು ಈ ಕೆಲ್ಸದಲ್ಲೂ. ಆದ್ರೆ ಸ್ವಲ್ಪ ನಾಲೆಜ್ ಕಮ್ಮಿ ಇದೆ. ಆ ನಾಲೆಜ್ ನ ತೋರ್ಸೋದು ನಮ್ ಜವಾಬ್ದಾರಿ. ಅದನ್ನ ನಾನ್ ತುಂಬಾ ಇಷ್ಟಪಟ್ಟು ತೋಳ್ತಾ ಇದ್ದೀನಿ. ವೆರಿ ನೈಸ್. ಜೊತೆಗೆ ಇಲ್ಲಿನ ಟೇಕ್ ಅವೇಸ್ ಗಳು ಹೇಳಿ. ಇಲ್ಲಿ ಒಬ್ಬ ಸ್ಟೂಡೆಂಟ್ ಬಂದು ಜಾಯಿನ್ ಆಗ್ಬೇಕಾದ್ರೆ ಅವನಿಗೆ ನೀವು ಯಾವ ಪ್ರಾಮಿಸಸ್ ಗಳು ಅಥವಾ ಯಾವ ಅಶ್ಯೂರೆನ್ಸಸ್ ಗಳನ್ನ ಕೊಡ್ತೀರಾ? ಫಸ್ಟ್, ಪ್ರತಿಯೊಬ್ಬರಿಗೂ ಏನ್ ಸೆಕ್ಯೂರ್ ಬೇಕು ಲೈಫ್ ಅಲ್ಲಿ, ಜಾಬ್ ಸೆಕ್ಯೂರ್ ಅಲ್ವಾ, ಅದ್ ನಾವು 100% ಕೊಡ್ತೀವಿ. ಓಕೆ, ಅಂದ್ರೆ ಇಲ್ಲಿ ಟ್ರೈನಿಂಗ್ ಆದ್ಮೇಲೆ ನೀವೇ ಅವ್ರನ್ನ ಜಾಬ್ ಪ್ಲೇಸ್ಮೆಂಟ್ ಕೂಡ ಕೊಡ್ತೀರಾ? 100%. ಅದೇ ಅದನ್ನೇ ಅಲ್ವಾ, ಈಗ ಕಾಲೇಜಲ್ಲೂ ಆಗ್ಲಿ ಎಲ್ಲೇ ನೀವು ಓದಕ್ ಹೋದರೂ ಎಂಡ್ ಆಫ್ ಇಟ್ ಏನ್ ಬೇಕು, ಜಾಬ್ಗೆ. ಅದು 100% ಅಶ್ಯೂರೆನ್ಸ್ ಇದೆ. ಇನ್ನೊಂದು ಏನಂದ್ರೆ ವಿ ಹ್ಯಾವ್ ಅ ಸ್ಕಾಲರ್ಶಿಪ್ ತರನೂ ಇದೆ, ಅಂಡ್ ವಿ ಹ್ಯಾವ್ ಲೋನ್ ಫೆಸಿಲಿಟೀಸ್ ಆಲ್ಸೋ. ಅಂದ್ರೆ ಯಾವ ತರ ಅಂದ್ರೆ, ನಿಮ್ ಬ್ಯಾಕ್ ಗ್ರೌಂಡ್ ತುಂಬಾ ಪೂವರ್ ಆಗಿದ್ದೀರಾ, ನಿಮ್ಗೆ ಎಕನಾಮಿಕಲಿ ಪ್ರಾಬ್ಲಮ್ಸ್ ಇದೆ, ಸೊ ನಿಮಗ್ ಟೇಕ್ ಅವೇ ಮಾಡ್ಬೇಕು, ಹಿಂಗ್ ಮಾಡ್ತೀರಾ, ವಿ ಹ್ಯಾವ್ ಅ 100% 0 ಇಂಟ್ರೆಸ್ಟ್ ಅಲ್ಲಿ ಲೋನ್ ಫೆಸಿಲಿಟೀಸ್ ಇದೆ. ಪ್ಲೀಸ್ ಈ ಪಾಯಿಂಟ್ ನ ನೋಟ್ ಡೌನ್ ಮಾಡ್ಕೊಳ್ಳಿ. ಯಾರ್ಯಾರಿಗೆ
ಆ ನ್ಯಾಚುರಲ್ಸ್ ಅಕಾಡೆಮಿಗೆ ಜಾಯಿನ್ ಆಗೋದಕ್ಕೆ ಆಸಕ್ತಿ ಇರುತ್ತೋ ನಿಮಗೆ 0% ಲೋನ್ಸ್ಗಳ ವ್ಯವಸ್ಥೆ ಇರುತ್ತೆ. ಜೊತೆಗೆ ಇಲ್ಲಿ ಕಲಿತ ನಂತರ ನಿಮಗೆ ಪ್ಲೇಸ್ಮೆಂಟ್ ಅಥವಾ ಕೆಲಸದ ವ್ಯವಸ್ಥೆ ಕೂಡ ಮಾಡಿಕೊಡಲಾಗುತ್ತದೆ. ಎಷ್ಟು ದಿನದ ಟ್ರೈನಿಂಗ್ ಇದು? ಎಷ್ಟು ಟೆನ್ಯೂರ್ ನೀವು ತಗೊಳ್ಳೋದ್ರ ಮೇಲೆ ಇಟ್ ಸ್ಟಾರ್ಟ್ ವಿತ್ 1 month ಇಂದ 1 month ಇಂದ 1 year ಬೇಸಿಕ್ ಅಡ್ವಾನ್ಸ್ ಆತರ ಎಲ್ಲ ಹೇಳ್ತಾರಲ್ಲ? ಹೌದು. ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರು ಆಲ್ರೆಡಿ ಓದ್ತಾ ಇರ್ತಾರೆ, ಜೊತೆಗೆ ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ತಾ ಇರ್ತಾರೆ. ಈ ಆಪ್ಷನ್ ಅವರು ಪಿಕ್ ಮಾಡ್ಕೊಳ್ಬಹುದು ಅಂತ ಆಸಕ್ತಿ ಇರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕೆಂದ್ರೆ ನಾನು ಅದೇ ತರಾನೇ ಗ್ರೋತ್ ಆಗಿದ್ದೆ. ಓಕೆ, ನಾನು ಕಾಲೇಜ್ BA ಗ್ರಾಜುಯೇಟೆಡ್. ಹಾಗೆ ನನ್ನ ಜೊತೆಗೆ ಇದನ್ನು ಫ್ಯಾಷನ್. ನಾನು 10th ಕಂಪ್ಲೀಟ್ ಆಗಿದ ತಕ್ಷಣನೇ ನಾನು ಈ ಕೆಲ್ಸಕ್ಕೆ ಸೇರಿದೆ. ಅಂದ್ರೆ ಕಲಿಯೋದಕ್ಕೆ ಸೇರಿದೆ. ನನ್ನ ಪೇರೆಂಟ್ಸ್ ಎಲ್ಲ ಹೇಳಿದ್ರು ಇದ್ರೂ ಕೈ ಕೆಲಸ ಇಂಪಾರ್ಟೆಂಟ್ ಅನ್ನೋದಕ್ಕೆ ಇದಕ್ಕೆ ಸೇರ್ಸಿದ್ರು. ಸೊ ನಾನು ಓದ್ತಾನೆ ಇದನ್ನ ಕಲ್ತಿದ್ದು. ಇದಕ್ಕೆ ಫುಲ್ ಟೈಮ್ ಬೇಕು ಅಂತ ಏನೂ ಇಲ್ಲ. ದಿನದಲ್ಲಿ 4 hour ನೀವು ಫ್ರೀ ಮಾಡ್ಕೊಂಡ್ ಬಂದ್ರೆ ಸಾಕು. ಸೊ ನಿಮ್ ಕೆರಿಯರ್ 100% ಸೆಟ್ಲ್ ಆಗತ್ತೆ. ನಿಮ್ ಲೈಫ್ ಲಾಂಗ್ ಇರುತ್ತೆ. ಯಾಕಂದ್ರೆ ಫ್ಯೂಚರ್ ಅಲ್ಲಿ ಯಾವ ತರ ಏನು ಅನ್ನೋದು ನಮಗ್ ಗೊತ್ತಿಲ್ಲ. ನಮ್ ಲೈಫಲ್ಲಿ ಏನಾಗತ್ತೆ, ಟರ್ನಿಂಗ್ ಪಾಯಿಂಟ್ ದೇವ್ರೇನ್ ಕೊಡ್ತಾರೆ ಅನ್ನೋದು. ಬಟ್ ಇದನ್ನ ಕಲ್ತಾಗ ನಿಮ್ಗೆ ಈಸಿ ಆಗತ್ತೆ. ಸೊ ಸ್ಟೂಡೆಂಟು ಯಾರು ಬೇಕಾದ್ರೂ ಕಲಿಬಹುದು. ನೋ ಬ್ಯಾರಿಗೇಟರ್ ಆಫ್ ಏಜ್. ಅದಕ್ಕೆ ನಂದೇ ಎಕ್ಸಾಂಪಲ್ ಕೊಟ್ಟಿದ್ದು. ನಾನು 10th ಕಂಪ್ಲೀಟ್ ಆಗಿದ ತಕ್ಷಣನೇ ನಾನು ಇದಕ್ಕೆ ಜಾಯಿನ್ ಆದೆ. 16 years ನಾನು ಇದ್ದಾಗ, ನನಗೆ ಏಜ್ 16 ಇದ್ದಾಗ ನಾನು ಜಾಯಿನ್ ಆಗಿದ್ದು. ಹಾಗಾಗಿ ಯಾವುದು ಬ್ಯಾರಿಗೇಟರ್ ಇಲ್ಲ. ಸೊ ವರ್ಕಿಂಗ್ ಮಾತ್ರ ಬ್ಯಾರಿಗೇಟರ್ ಇದೆ. 18 years ಆಗ್ಬೇಕು ಅಂತ. ಕಲ್ತಾದ್ಮೇಲೆ ನೀವು ಫ್ರೀಲಾನ್ಸಿಂಗ್ ಮಾಡ್ಕೊಂತ ಆಮೇಲೆ ನೀವು ಬೇಕಾದ್ರೆ ಕೆಲ್ಸದ ಜಾಬ್ ಸೇರ್ಬೇಕು. ಅದೇನ್ ತೊಂದ್ರೆ ಆಗಲ್ಲ. ಹಾಗಾದ್ರೆ ಇದಿಷ್ಟು ವಿಚಾರಗಳ ಜೊತೆಗೆ ಈ ವಿಡಿಯೋನ ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೀವಿ. ಆದ್ರೆ ಸಮಾಪ್ತಿಗೊಳಿಸೋದಕ್ಕಿಂತ ಮುಂಚೆ ಒಂದಷ್ಟು ಸಮರಿ ಸ್ನ್ಯಾಪ್ಶಾಟ್ ಅಂತೂ ಕೊಡ್ಲೇಬೇಕು. ಖಂಡಿತವಾಗ್ಲೂ ನಿಮ್ಮಲ್ಲಿ ಏನಾದ್ರೂ ಈ ಕಲಿಯುವಂತ ಆಸಕ್ತಿ ಇದ್ದಲ್ಲಿ ನ್ಯಾಚುರಲ್ಸ್ ಬ್ಯೂಟಿ ಅಕಾಡೆಮಿ ಖಂಡಿತವಾಗ್ಲೂ ನಿಮಗೆ 100% ಪ್ಲೇಸ್ಮೆಂಟ್ ಜೊತೆಗೆ ಒಳ್ಳೆ ಟ್ರೈನಿಂಗ್ ಅನ್ನ ಕೊಡೋದು ಖಂಡಿತ ಅದು. ಮತ್ತೆ ಇವರ ಅಡ್ರೆಸ್ ಅನ್ನ ಮತ್ತೊಮ್ಮೆ ನಿಮಗೋಸ್ಕರ ಹೇಳ್ತಾ ಇದ್ದೀನಿ. ಬನಶಂಕರಿಯಲ್ಲಿರುವಂತಹ ಕತ್ರಿಗುಪ್ಪೆ. ಇಲ್ಲಿ ಭುವನೇಶ್ವರಿ ನಗರ, ಸುಮಾರು ಬ್ಯಾಂಗ್ಳೂರಿಯನ್ಸ್ಗೆ ಭುವನೇಶ್ವರಿ ನಗರ ಚಿರಪರಿಚಿತವಾದಂತಹ ಏರಿಯಾ. ಬಿಗ್ ಬಜಾರ್, ಕತ್ರಿಗುಪ್ಪೆ ಇದೆಲ್ಲ ತುಂಬಾನೇ ನೋಟೆಡ್ ಆಗಿರುವಂತಹ ಪ್ಲೇಸ್ಗಳು. ಭುವನೇಶ್ವರಿ ನಗರ ಹತ್ರ ಪಾರ್ಕ್ ಇದೆ. ಪಾರ್ಕ್ ನಿಮಗೆ ಸಿಗುವಂತಹ ಒಂದು ಲ್ಯಾಂಡ್ ಮಾರ್ಕ್. ಇಲ್ಲಿ ಇರುವಂತಹ ನ್ಯಾಚುರಲ್ಸ್ ಬ್ಯೂಟಿ ಅಕಾಡೆಮಿ. ಗೂಗಲ್ ಅಲ್ಲೂ ಸಹ ಒಳ್ಳೆ ರಿವ್ಯೂಸ್ ಇದೆ, ಅವರ ಲೊಕೇಶನ್ಸ್ ಇದೆ, ಅಂಡ್ ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ಸ್ ಗಳನ್ನು ಸಹ ನಮ್ಮ ಈ ವಿಡಿಯೋ ಜೊತೆ ನಿಮ್ಗೆ ಶೇರ್ ಮಾಡ್ತಾ ಇದ್ದೇವೆ. ನಿಮ್ಮ ಯಾವುದೇ ಕ್ವೇರೀಸ್ ಇದ್ರೆ ಬರಬಹುದು. ಜೊತೆಗೆ ಕ್ವೇರೀಸ್ ಜೊತೆಗೆ ಜಾಯಿನ್ ಆಗಿ ಮೇಡಮ್ ಹೇಳ್ದಂಗೆ ಉತ್ತಮ ಭವಿಷ್ಯ ನಿಮ್ಮದಾಗಬೇಕು ಅಂತಂದ್ರೆ ನೀವು ಹಿಂದೆ ಯೋಚನೆ ಮಾಡಬೇಕು, ಯಾವುದು ನಮಗೆ ಒಳ್ಳೆಯದು, ಯಾವ ಮೈಲ್ ಸ್ಟೋನ್ ನಮಗೆ ಒಳ್ಳೆಯದು ಅಂತ ಅಂದ್ಬಿಟ್ಟು. ಹಾಗಾಗಿ ನ್ಯಾಚುರಲ್ಸ್ ಬ್ಯೂಟಿ ಅಕಾಡೆಮಿ ಫಾರ್ ಗ್ಲೋ ಅಂಡ್ ಗ್ರೋ. ಹಾಗಾದ್ರೆ ನಮ್ಮ ಅಕಾಡೆಮಿ ಅಡ್ರೆಸ್ನ ತಗೊಳ್ಳಿ. ಕತ್ರಿಗುಪ್ಪೆ, ಭುವನೇಶ್ವರಿ ನಗರ್, ಬನಶಂಕರಿ. ನ್ಯಾಚುರಲ್ಸ್ ಬ್ಯೂಟಿ